ಇಲ್ಲಿ ಎರಡನೇದಾಗಿ ಸ್ನೇಹಿತರೆ ಮತ್ತೊಂದು ಜಂಪ್ ಮಾಡುವಾಗ ಈ ಕಾಲ್ಗಳು ಬೆಂಡ್ ಆಗತ್ತಲ್ಲ ನೋಡಿ, ಇದು ಬೆಂಡ್ ಆಗಿಲ್ಲ, ಇದು ಫುಲ್ ಸ್ಟ್ರೈಟ್ ಸ್ಟಿಫ್ ಆಗಿದೆ, ಬೆಂಡ್ ಆಗುತ್ತೆ. ಇದನ್ನ ಜಾಯಿಂಟ್ಸ್, ಬ್ರೇಕಿಂಗ್ ಜಾಯಿಂಟ್ಸ್ ಅಂತಾನೆ ಹೇಳ್ತಾರೆ. ಇವನ್ ಅನಿಮೇಷನ್ ಸರ್ವೈವಲ್ ಕಿಟ್ ಬುಕ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಇದೆ. ಸೊ ಈ ಬ್ರೇಕಿಂಗ್ ಜಾಯಿಂಟ್ಸ್ ಏನಿದೆ ಅದು ಯಾವಾಗಲೂ ಸ್ಮೂತ್ ಆಗಬೇಕು. ಸೊ ಅನಿಮೇಷನ್ ಅಲ್ಲಿ ಯಾವಾಗಲೂ ಒಂದು ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ ಅದು ತುಂಬಾ ಬ್ರೇಕ್ ಆದಂಗಿರುತ್ತೆ, ಸಡನ್ ಆಗಿ ಸ್ಟಿಫ್ ಆಗುತ್ತೆ, ಸಡನ್ ಆಗಿ ಮತ್ತೆ ಬ್ರೇಕ್ ಆಗುತ್ತೆ. ಸೊ ಅದು ತುಂಬಾ ಆಡ್ ಆಗಿ ಕಾಣುತ್ತೆ. ಸೊ ಹಾಗೆ ಆಗಬಾರ್ದು, ಅದು ಆಗತ್ತೆ ಬಟ್ ಏನು ಮಾಡೋಕ್ಕಲ್ಲ, ಅದು ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಆ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ, ಆ ಕಾಲಿನ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ, ಜಸ್ಟ್ ಆ ಒಂದೊಂದು ಫ್ರೇಮನ್ನು ನೋಡಿ ಅಷ್ಟೇ. ಹೀಗೆ ಬನ್ನಿ. ಓಕೆ, ಸೊ 97ರಿಂದ 98 ಒಂದೇ ಸಲ ಸ್ಟಿಫ್ ಆಗ್ತಾ ಇದೆ. ಏನಂದರೆ ಇದನ್ನು ನಾವು ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಸೊ ಈ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಏನಾಗ್ತಾ ಇದೆ, 97ರಲ್ಲಿ ಇಷ್ಟಿದೆ ಜಾಯಿಂಟ್ ಬ್ರೇಕಿಂಗ್, 98ರಲ್ಲಿ ಒಂದೇ ಸಲ ಸ್ಟಿಫ್ ಆಗುತ್ತೆ. ಸೊ 97ರಲ್ಲಿ ಇದಿದೆ. ಸೊ ಈಗ ಇದು ಈ ಮೂಮೆಂಟ್ ಏನಿದೆ, ನಾನು ಇದನ್ನು ಸ್ವಲ್ಪ ಹಿಂಗೆ ಮುಂದೆ ತಗೋಬೋದು. ಅಂದರೆ 97ರಲ್ಲೂ ಆಲ್ಮೋಸ್ಟ್ ಅದು ಹತ್ರ ಬಂದಿರಲಿ ಅಂತ ಈ ಥರ. ಸೊ ಆ ಥರ ಮಾಡೋದ್ರಿಂದ ಇಲ್ಲೊಂದು ಎಕ್ಸ್ಟ್ರಾ ಕೀ ಆ್ಯಡ್ ಆಗುತ್ತೆ. ಇವನ್ ಟ್ರಾನ್ಸ್ಲೇಟ್ ಝೆಡ್ ಕೂಡ ಎಕ್ಸ್ಟ್ರಾ ಕೀ ಆ್ಯಡ್ ಆಗಿದೆ, ಪರವಾಗಿಲ್ಲ, ಈ ಥರ ಇರಲಿ. ಸೊ ಈಗ ಅಲ್ಲಿ ನೀವು ನೋಡ್ಬೋದು, ಸಡನ್ ಆಗಿ ಅದು ಬ್ರೇಕ್ ಆಗ್ತಿದೆ ಅಂತ ಅನ್ಸೋದಿಲ್ಲ. ಇಲ್ಲಿ ಮತ್ತೊಂದು ಸ್ನೇಹಿತರೆ, ಸೊ ಅವನು ಹಿಂಗೆ ಜಂಪ್ ಮಾಡುವ ಹೀಗೆ ಈ ಥರ ಬಗ್ಗಿ ಹೋಗ್ತಾನಲ್ಲ ನೋಡಿ, ಹೀಗೆ ಹೋಗುವಾಗ ಆ ಸ್ಮೂತ್ನೆಸ್ ಅಲ್ಲಿ ಮಿಸ್ ಆಗ್ತಾ ಇದೆ. ಹೀಗೆ ಹೋಗಿ ಹೀಗೆ ಆಗುವಾಗ ಅಲ್ಲೇನೋ ಒಂದು ಸ್ಟಿಫ್ನೆಸ್ ಇದೆ, ಸ್ಮೂತ್ನೆಸ್ ಇಲ್ಲ. ಸೊ ಅದು ಅಫ್ಕೋರ್ಸ್ ಗ್ರಾಫ್ ಎಡಿಟರ್ನಿಂದಾಗಿ ಆ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಟ್ರಾನ್ಸ್ಲೇಟ್ ವೈ, ಸೊ ಆ ಜಾಗದಲ್ಲಿ ಹೇಗಿದೆ ನೋಡಿ. ಸೊ ಕೆಳಗಡೆ ಬಂದು ಮೇಲೆ ಹೋಗುವ ಪಾರ್ಟ್ ಏನಿದೆ, ಕೆಳಗಡೆ ಬರ್ತಾನೆ, ಇಲ್ಲಿ ಸ್ಮೂತಾಗಿ ಕೆಳಗಡೆ ಬರ್ತಾ ಇದೆ, ಬಟ್ ಇಲ್ಲಿ ಒಂದು ಸ್ಮೂತ್ನೆಸ್ ಇಲ್ಲ ಇದು ಹೋಗುವಾಗ. ಸೊ ಸ್ಮೂತಾಗಿ ಮೊದಲ ಕೆಳಗಡೆ ಬರಲಿ. ಬಹುಶಃ ಈ ಕೀಗಳನ್ನ ತೆಗಿಬೋದು ಅನ್ಕೋತೀನಿ. ಇವಾಗ ನೋಡಿ, ಕೆಳಗಡೆಯಿಂದ ಮೇಲೆ ಹೋಗೋದು ಓಕೆ, ಬಟ್ ಅಲ್ಲಿ ಎರಡು ಮೂಮೆಂಟ್ ಒಟ್ಟಿಗೆ ಆಗ್ತಾ ಇದೆ. ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದೆ, ಹಾಗೆ ಮುಂದೆ ಟ್ರಾನ್ಸ್ಲೇಟ್ ಝೆಡ್ ಅಲ್ಲಿ ಕೂಡ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರೋದು ಕೂಡ, ಅದು ಕೂಡ ಸ್ಮೂತ್ ಆಗಿಲ್ಲ. ವೈಟ್ ಮಾಡ್ಕೊಳ್ಳಿ. ಸೊ ಕೆಲವು ಕಡೆ ಕೆಲವು ಗ್ರಾಫ್ ಮೇಲೆ ಕೆಲವು ಕೀಗಳನ್ನ ನಾವು ರಿಮೂವ್ ಮಾಡ್ಬೋದು. ಈಗ ನೀವು ನೋಡ್ಬೋದು ಅದನ್ನ ನೋಡಿ, ಈಗ ಒಂದು ಸ್ಮೂತ್ನೆಸ್ ಬರ್ತಾ ಇದೆ ಅಲ್ವಾ. ಬಟ್ ಹಿಂಗೆ ಕೆಳಗಡೆ ಬರುವಾಗಲೇ ಚೂರು ಮುಂದೆ ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂತ. ಈ ಓವರ್ ಆಲ್ ಏನಿದೆ ಆಗ್ತಿದೆ, ಇಲ್ಲಿಂದನೇ ಇದಿಷ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಈ ಎಕ್ಸಾಂಪಲ್ಗಳಿಂದ ನಿಮಗೆ ಸ್ನೇಹಿತರೆ ಗ್ರಾಫನ್ನು ನಾವು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇನ್ನು ಜಂಪ್ ಆದಮೇಲೆ ಇಲ್ಲೊಂದು ನೆನಪಿದೆ ಅಲ್ವಾ, ಸೊ ಕಾಲು ಫಸ್ಟ್ ಫ್ರೇಮಲ್ಲೇ ಕಾಲುಗಳು ನೆಲದ ಮೇಲೆ ಇದಾಗಬೇಕಾಗಿತ್ತು. ಸೊ ಬಂದು
ಇಲ್ಲಿ ಕಾಲು ಇಡ್ತಾಳೆ. ನೆಕ್ಸ್ಟ್ ಫ್ರೇಮಲ್ಲೇ ಅದು ಆ್ಯಕ್ಚುಲಿ ಕೂತ್ಕೋಬೇಕು. 109ರಲ್ಲೇ ಅದು ಆ್ಯಕ್ಚುಲಿ ಸೊ ಇನ್ನು ಮೇನ್ ಕಂಟ್ರೋಲರ್ ಜಂಪಿಂಗ್ ಅನಿಮೇಷನ್ ಏನಿದೆ, ಸೊ ಈ ಪಾರ್ಟ್ನ ಸ್ವಲ್ಪ ಸ್ಮೂತ್ ಔಟ್ ಮಾಡೋಣ. ಸೊ ಇಲ್ಲಿ ಕೀಗಳಿದೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇದನ್ನು ತುಂಬ ಸ್ಮೂತ್ ಔಟ್ ಮಾಡೋಕ್ಕೆ ಹೋಗ್ಬಾರ್ದು. ಜಸ್ಟ್ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಷ್ಟೇ. ಇಲ್ಲಿ ಸ್ನೇಹಿತರೆ ನೋಡೋಕ್ಕೆ ನಮಗೆ ಆ್ಯಕ್ಚುಲಿ ಈ ಥರ ಸ್ಟ್ರೈಟ್ ಆಗಿತ್ತು ಅಂದರೆ ಟಕ್ ಅಂತ ಹಿಂಗೆ ಸ್ಟ್ರೈಟಾಗಿ ಜಂಪ್ ಆಗ್ತಾನಲ್ಲ, ಸರಿ ಇದೆ ಅಂತ ಅನ್ಸುತ್ತೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಆಗುತ್ತೆ, ನೀವು ನೋಡ್ಬೇಕು, ಗಮನಿಸಬೇಕು. ನೀವು ಇಲ್ಲಿ ಸ್ಟ್ರೈಟ್ ಮಾಡಿಬಿಟ್ರೆ ಏನಾಗುತ್ತೆ, ಅವ್ನು ಜಂಪ್ ಮಾಡುವಾಗ ನೀವಲ್ಲಿ ನೋಡಿ ಆ ಸ್ಟ್ರೈಟ್ನೆಸ್ ಹೊರಟೋಗುತ್ತೆ. ಅಂದರೆ ಅವ್ನು ಜಂಪ್ ಮಾಡುವಾಗ ಹಿಂಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಹೋಗಲ್ಲ. ಮೊದಲು ಸ್ವಲ್ಪ ಮೇಲೆ ಹೋಗ್ತಾನೆ, ಆಮೇಲೆ ಮುಂದೆ ಹೋಗ್ತಾನೆ ಅಂತ ಅನ್ಸುತ್ತೆ. ನೋಡಿ, ಚೂರು ಮೇಲೆ ಹೋಗಿ ಆಮೇಲೆ ಮುಂದೆ ಹೋಗ್ತಿದ್ದಾನೆ ಅನ್ಸುತ್ತೆ. ಅದು ಮಿಸ್ ಆಗುತ್ತೆ. ಸೊ ಹಾಗೆ ತುಂಬ ಸ್ಟ್ರೈಟ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ. ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡೋಣ. ಸೊ ಈ ಥರ ಬರ್ತಾ ಇದೆ ಇವಾಗ. ಸೊ ಆಲ್ಮೋಸ್ಟ್ ಓಕೆ ಅನ್ಸುತ್ತೆ ಸ್ನೇಹಿತರೆ. ಈ ಕೊನೆ ಭಾಗ ಏನಿದೆ, ಸೊ ಜಸ್ಟ್ ಹೀಗೆ ನಿಂತ್ಕೋತಾನೆ, ಸಡನ್ನಾಗಿ ನಿಂತ್ಕೋತಾನೆ. ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ಮೂವಿಂಗ್ ಹೋಲ್ಡ್, ಅಂದರೆ ಒಂದು ಸ್ವಲ್ಪ ಮೂಮೆಂಟ್ ಕೊಡೋಣ. ಸೊ ಒಂದು ನೀಟಾದ ಫಿನಿಶಿಂಗ್ ಕೊಡೋಣ. ಮತ್ತು ಹಾಗೇನೆ ಇಲ್ಲಿ ಅವನು ಹಿಂಗೆ ಸಡನ್ನಾಗಿ ಹಿಂಗೆ ಸ್ಟಿಫ್ ಆಗ್ತಾನಲ್ಲ, ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ಆಫ್ಸೆಟ್ಗಳನ್ನು ಕೊಡೋಣ. ಸೊ ನಾವು ಏನೇ ಆ್ಯಕ್ಷನ್ ಮಾಡಿದ್ರು ಕೂಡ ನಮ್ಮ ಬಾಡಿಯಲ್ಲಿ ಇರುವಂಥ ಎಲ್ಲ ಪಾರ್ಟ್ಸ್ ಒಂದೇ ಸಲ ಮೂವ್ ಆಗೋದಿಲ್ಲ. ಮೊದಲು ಕೈ ಬರುತ್ತೆ, ಆಮೇಲೆ ಹಿಂಗೆ ತಲೆ ಬರುತ್ತೆ, ಆಮೇಲೆ ಬಾಡಿ ಹಿಂಗೆ ತಿರುಗುತ್ತೆ, ಅಥವಾ ಮೊದಲು ಬಾಡಿ ತಿರುಗುತ್ತೆ, ಆಮೇಲೆ ತಲೆ ತಿರುಗುತ್ತೆ. ಸೊ ನಮ್ಮ ಬಾಡಿ ಪಾರ್ಟ್ಸ್ಗಳ ಮಧ್ಯದಲ್ಲೇ ಕೈ, ಕಾಲು, ಟಾರ್ಸೋ ಪಾರ್ಟ್ ಮೊದಲು ಒಂದು ಬರುತ್ತೆ, ಆಮೇಲೆ ಮತ್ತೊಂದು ಬರುತ್ತೆ. ಸೊ ಈ ರೀತಿ ಆಫ್ಸೆಟ್ ಇರುತ್ತೆ, ಸೊ ಆ ಗ್ಯಾಪ್ ಇರುತ್ತೆ. ಓಕೆ, ಸೊ ಹಾಗಾಗಿ ನಾವು ಕೂಡ ನಾವು ಬ್ಲಾಕಿಂಗ್ ಮಾಡುವಾಗ ಎಲ್ಲ ಒಟ್ಟಿಗೆ ಮಾಡಿರ್ತೀವಿ, ಬಟ್ ಆಮೇಲೆ ಆಫ್ಸೆಟ್ಗಳನ್ನ ಕೊಡಬೇಕು. ಓಕೆ, ಸೊ ಮೊದಲು ಯಾವ್ದು ಬಂತು ಆಮೇಲೆ ಆ ಫ್ರೇಮ್ ಆಫ್ಸೆಟ್ಗಳನ್ನ ಗ್ಯಾಪ್ಗಳನ್ನ ಕೊಡಬೇಕು. ಸೊ ಎಲ್ಲ ಕಡೆ ಕೊಡೋದಲ್ಲ, ಎಲ್ಲದು ಅಗತ್ಯ ಇದೆಯೋ ಅಲ್ಲಿ ಕೊಡೋದು ಒಳ್ಳೆಯದು. ಇಲ್ಲಿ ಅದು ಬಹುಶಃ ಕೊಟ್ಟರೆ ಒಳ್ಳೇದು ಅನ್ಸುತ್ತೆ. ಸೊ ಇಲ್ಲಿ ಮೊದಲು ಬಾಡಿ ಬರಲಿ, ಎರಡನೇದಾಗಿ ಕೈಗಳು ಬರಲಿ, ಮೂರನೇದಾಗಿ ತಲೆ. ಸೊ ಆ ಥರ ಮಾಡೋಣ. ಸೊ ಈ 18ನೇ ಫ್ರೇಮ್ ಏನಿದೆ, ಸೊ ಮೊದಲು ಬಾಡಿ ಬರಲಿ ಅಲ್ವಾ, ಹಾಗಾಗಿ ಇದು 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 ಸೊ ಇಷ್ಟು 18ನೇ ಫ್ರೇಮ್ ಬದಲು ಒಂದು 2 ಫ್ರೇಮ್ ಹಿಂದೆ ತಗೋಣ. 16ನೇ ಫ್ರೇಮ್ಗಳಲ್ಲಿ ಅದಕ್ಕೆ ಈ ಕಂಟ್ರೋಲ್ ಕೂಡ ಹಿಂದೆ ಹೋಗಿ, ಈ ಫ್ರೇಮ್ ಕೂಡ ಹಿಂದೆ ಹೋಗಲಿ. ಅದೇ ಥರ ನೆಕ್ಸ್ಟ್ ಕೈ ಅಲ್ವಾ, ಸೊ ಕೈಗೆ ಇವಾಗ ಎಲ್ಲಿದೆಯೋ ಅಲ್ಲೇ ಇರಲಿ. ತಲೆಗೆ ಮಾತ್ರ ಮುಂದೆ ತಗೋಣ. ಸೊ ಇದು ಮತ್ತು ಇದಕ್ಕೆ ಶೆಟ್, ನಾ ತಲೆಗೆ ಆ್ಯಕ್ಚುಲಿ ಏನೂ ಕೊಟ್ಟೇ ಇಲ್ಲ. ತಲೆಗಲ್ಲಿ ಯಾವ ಫ್ರೇಮು ಇಲ್ಲ ಆ್ಯಕ್ಚುಲಿ. ತಲೆ ಬರ್ತಾ ಇದೆಯಲ್ಲ, ಇದರಿಂದನೇ ಬರ್ತಾ ಇದೆ ಆ್ಯಕ್ಚುಲಿ, ಅದು ಬಾಡಿಯಿಂದನೇ. ಸೊ ಹಾಗೆ ಇದ್ರ ಮಧ್ಯದಲ್ಲಿ ನಾವು ಒಂದು ಸ್ವಲ್ಪ ಗ್ಯಾಪ್ ಕೊಡ್ಬೋದು. 3 ಕೂಡ 13ರಲ್ಲೇ ಇದೆ ಅಲ್ವಾ, ಸೊ ಅದಕ್ಕೆ ಗ್ಯಾಪ್ ಕೊಡೋಣ. ಇದು 13ರಲ್ಲೇ ಇರಲಿ, ಇದರ ಫ್ರೇಮ್ 14ಕ್ಕೆ ಹೋಗಲಿ, ಅಥವಾ 15 ಹೋಗಲಿ, ಇದ್ರದ್ದು 16ಕ್ಕೆ ಬರಲಿ, ಸೊ 17ಕ್ಕೆ ಬರಲಿ.
ಸೊ ಒಂದು ಆಫ್ಸೆಟ್ ಒಂದು ನ್ಯಾಚುರಲ್ ಫೀಲ್ ಕೊಡುತ್ತೆ. ಸೊ ಇಲ್ಲಿ ಕೊನೆಯಲ್ಲಿ ಅವನು ಎದ್ದೇಳುವಾಗ ಸೊ ಆ ಕೈಗೆ ಒಂದು ಸ್ವಲ್ಪ ಫ್ರೀ ಫ್ಲೋ ಇರಲಿ. Okay, so something like this. ಸೊ ಈಗ ಫೈನಲ್ ಆಗಿ ಈ ಥರ ಬರ್ತಾ ಇದೆ ಸ್ನೇಹಿತರೆ. ಏನಂದರೆ ಇನ್ನಷ್ಟು ಪಾಲಿಷ್ ಮಾಡ್ಬೋದು, ಅದು ಒಂದೊಂದ್ಸಲ ಮುಗಿಯೋದೇ ಇಲ್ಲ ಅನಿಸುತ್ತೆ. ಎಷ್ಟು ಮಾಡಿದ್ರು ನಿಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಪಾಲಿಷ್ ಮಾಡ್ಬೋದು. ಏನಂದರೆ ಸ್ನೇಹಿತರೆ, ನಾನು ಈ ವಿಡಿಯೋ ಸೀರೀಸ್ನಲ್ಲಿ ಕ್ಯಾರೆಕ್ಟರ್ ಅನಿಮೇಷನ್ನ ಒಂದು ಜನರಲ್ ವರ್ಕ್ ಫ್ಲೋನ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಖಂಡಿತ ನಾನು ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ. ಕೆಲವು ಸಂಗತಿಗಳನ್ನ ಮುಂಚೆನೆ ಬ್ಲಾಕಿಂಗ್ ಟೈಮಲ್ಲಿ ಮಾಡಬೇಕಾಗಿರೋದನ್ನ ಕೊನೆಗೆ ಸ್ಪ್ಲೈನಿಂಗ್ ಆದಮೇಲೆ ಮಾಡಿದೆ. ಮತ್ತೆ ಕೆಲವು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ತೋರ್ಸೋಕ್ಕಾಗಿಲ್ಲ. ಸೊ ಕ್ಯಾರೆಕ್ಟರ್ ಅನಿಮೇಷನ್ ಅದು ತುಂಬಾ ರೀತಿಯ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳು ಇರುವಂತಹ ಒಂದು ಆರ್ಟ್ ಫಾರ್ಮ್ ಅಂತ ಹೇಳ್ಬೋದು. ಒಂದೇ ಟ್ಯುಟೋರಿಯಲ್ನಲ್ಲಿ ಎಲ್ಲವನ್ನೂ ತೋರ್ಸೋಕೆ ಖಂಡಿತ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕ್ಯಾರೆಕ್ಟರ್ ಅನಿಮೇಷನ್ ಟ್ಯುಟೋರಿಯಲ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಬಟ್ ಈ ವಿಡಿಯೋ ಸೀರೀಸ್ನಲ್ಲಿ ಖಂಡಿತ ನಿಮಗೆ ಒಂದು ಜನರಲ್ ಐಡಿಯಾ ಸಿಕ್ಕಿರ್ಬೋದು, ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೋತೀನಿ. ಸೊ ನಿಮ್ಗಿದು ಹೇಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮಸ್ಕಾರ.